ಇಷ್ಟು ಸೂಪರ್ ಹೆಲ್ದಿ ಮತ್ತು ಟೇಸ್ಟಿಯಾಗಿರೋ ರ್ಯಾಪನ್ನು ನಾವು ಮನೆಯಲ್ಲೇ ಮಾಡೀವಿ ಇವತ್ತು. ಇದು ನಿಮಗೆ ಅನ್ಸಂಗೆ ಇಲ್ಲ, ಇದು ಕಡಲೆಕಾಳಿಂದ ಮಾಡಿರೋ ರ್ಯಾಪ್ ಅಂತ ಅನ್ಸಂಗೆ ಇಲ್ಲ, ಅಷ್ಟು ಟೇಸ್ಟಿಯಾಗಿರ್ತೈತಿ. ಇದು ಮಾಡೋದು ಭಾರಿ ಸಿಂಪಲ್. ಯಾವಾಗಾರ ಹೊರಗೆ ಕರ್ಕೊಂಡು ಹೋಗಿ ಅದು ಇದು ಜಂಕ್ ಫುಡ್ ಮಕ್ಕಳಿಗೆ ತಿನ್ನಿಸಿ ಹೆಲ್ತ್ ಹಾಳು ಮಾಡೋದಕ್ಕಿಂತ ಈ ಥರ ಯಾವಾಗಾರ ನೀವು ಮನ್ಯಾಗ ಹಿಂಗೆ ಮಾಡಿಕೊಟ್ಬಿಟ್ರಂತೂ ಸೂಪರ್ ಇರ್ತೈತಿ. ಯಾಕಂದ್ರೆ ಇದ್ರೊಳಗೆ ಪ್ರೋಟೀನು ಜಾಸ್ತಿ ಇರ್ತೈತಿ. ಆಮೇಲೆ ಇದು ನಾನ್ ವೆಜ್ ಅಲ್ಲ, ವೆಜ್ ಒಳಗನ ಇಷ್ಟು ನೀವು ಮಸ್ತಾಗಿ ವ್ರಾಪನ್ ಮಾಡ್ಬೋದು. ಏನಿಲ್ಲ, ರಾತ್ರಿ ಇಡೀ ಒಂದು ಸ್ವಲ್ಪ ಕಡಲೆನ ನೆನೆ ಹಾಕ್ರಿ. ಮುಂಚೆಲಿ ಒಂದು 3 ಸೀಟಿ ಹೊಡಿಸ್ರಿ. ಇದು ಭಾಳ ಮೆತ್ತಗಾಗ್ಬೇಕು ಹಂಗೆ. ಆಮೇಲೆ ಒಂದು ಜಾರ್ ಒಳಗೆ ಒಂದು ಸ್ವಲ್ಪ ಜೀರಿಗೆ, 1-2 ಹಸಿ ಮೆಣಸಿನ್ಕಾಯಿ, ಇದು ಮಕ್ಕಳಿಗೆಲ್ಲ. ಸೊ ನಾನು ಅವ್ರು ಭಾಳ ಖಾರ ಕಮ್ಮಿ ತಿನ್ನೋದ್ರಿಂದ ಒಂದೇ ಮೆಣಸಿನ್ಕಾಯಿ ಹಾಕೀನಿ. ನೀವು ಒಂದು 2-3 ಮೆಣಸಿನ್ಕಾಯಿ ಹಾಕ್ಕೋಬೋದು. ಆಮೇಲೆ ರುಚಿಗೆ ತಪ್ಪಷ್ಟು ಉಪ್ಪು ಹಾಕಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊರಿ. ಸೈಡಿಗೆ ಇದು ವೆಜ್ಜಸ್ ಎಲ್ಲನೂ ನಾವು ಫ್ರೈ ಮಾಡ್ಕೊಳತ್ತೀನಿ. ಏನೆಲ್ಲ ಜಸ್ಟ್ ಶಾಲೋ ಫ್ರೈ ಮಾಡಬೇಕು, ಭಾಳಲ್ಲ. ಸ್ವಲ್ಪ ಎಣ್ಣೆ ಹಾಕೀನಿ, ಅದರೊಳಗೆ ಕಟ್ ಮಾಡಿರುವಂಥ ಈರುಳ್ಳಿ, ಟೊಮ್ಯಾಟೊ ಮತ್ತು ದೊಣ್ಣೆ ಮೆಣಸಿನ್ಕಾಯಿನ ಉದ್ದುದಂಗೆ ಕಟ್ ಮಾಡೀನಿ. ಸೊ ಅದನ್ನು ಹಾಕೀನಿ. ಈಗ ಚಪಾತಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡಿದ್ದೆ. ಸೊ ಅದ್ರಾಗ ಚಪಾತಿ ಮಾಡೀನಿ. ಈ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಅದು ಹಿಟ್ಟು ಇರ್ತೈತಲ್ಲ, ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಕಡಲೆಕಾಳನ್ನು, ಅದನ್ನು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊರಿ. ಇದು ಇಲ್ಲಪ್ಪ ಅಂತಂದ್ರೆ ನೀವು ಕಟ್ಲೆಟ್ ಗತೆ ಈ ಥರ ರೌಂಡಾಗಿ ಮಾಡ್ಕೊಂಡು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೇಕು ಎಣ್ಣೆಗ. ಆಮೇಲೆ ಅದನ್ನು ನಡಕ್ಕೆ ಇಟ್ಬಿಟ್ಟು ತಿನ್ಬೋದು. ಸೊ ಇದು ಮಕ್ಕಳಿಗೆ ಸರಿ ಆಗಲ್ಲ ಅಂತಂದು ನಾನು ಚಪಾತಿನಾಗ ಈ ಥರ ಇದನ್ನು ಪೇಸ್ಟ್ ಮಾಡಿ ಆಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳತ್ತೀನಿ. ಇದ್ರೊಳಗೆ ಹೋಮ್ ಮೇಡ್ ಟೊಮ್ಯಾಟೊ ಕೆಚಪ್ ಮತ್ತು ಸ್ವಲ್ಪ ಪುದೀನ ಪೇಸ್ಟ್ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊ. ನೀವು ಮತ್ತೆ ಯಾವ್ದಾದ್ರು ಒಂದು ಸ್ವಲ್ಪ ಪಲ್ಯ ಏನಾದರೂ ಇತ್ತಂದ್ರೆ ಅದನ್ನು ಕೂಡ ಈ ರ್ಯಾಪ್ ಒಳಗೆ ಮಿಕ್ಸ್ ಮಾಡ್ಕೋಬೋದು, ಗೊತ್ತಾಗಂಗಿಲ್ಲ. ಸ್ವಲ್ಪ ನಂದು ಕ್ಯಾಬೇಜ್ ಪಲ್ಯ ಇತ್ತು, ಸೊ ಅದನ್ನು ಹಾಕೀನಿ. ಆಮೇಲೆ ಇಷ್ಟವಾದಂಥ ನಿಮ್ಗೆ ಯಾವ್ಯಾವ ವೆಜ್ಜಸ್ ಇಷ್ಟ ಅಲ್ಲ ಎಲ್ಲನೂ ಶಾಲೋ ಫ್ರೈ ಮಾಡ್ಕೊಂಡು ಹಾಕ್ಕೋಬೋದು. ಸೊ ಇದ್ರೊಳಗೆ ಎಲ್ಲ ವೆಜ್ಜಸ್ ಹಾಕೀನಿ ಮತ್ತು ಟೇಸ್ಟ್ಗಂತಂದು ಒಂದು ಸ್ವಲ್ಪ ಇದು ಚೀಸ್ ಹಾಕೀನಿ. ಸೊ ಚೀಸ್ ಅಂತೂ ಭಾರಿ ಟೇಸ್ಟ್ ಕೊಡ್ತೈತಿ. ಸೊ ನಿಮಗೆ ಹೊರಗಿಂದ ವ್ರಾಪ್ ತಿಂದಂಗೆ ಅನ್ಸ್ಬೇಕು, ಹಂಗಾಗಿರ್ತೈತಿ ಇದು. ಸೊ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಎರಡೂ ಕಡೆ ಕ್ರಿಸ್ಪಿ ಆಗುವಂಗೆ ಲೋ ಫ್ಲೇಮ್ಯಾಗ ಚಂದಂಗೆ ಬೇಯಿಸ್ಕೊರಿ. ನೋಡಿ ಈಗ ಎರಡೂ ಕಡೆನೂ ಇಲ್ಲಿ ಬೇಯಿಸಾತೀನಿ. ನೋಡಿ ಒಂದು ಸ್ವಲ್ಪ ಇಲ್ಲಿ ಗೋಲ್ಡನಿಶ್ ಬ್ರೌನ್ ಕಲರ್ ಬಂದರೆ ಸಾಕು. ಇದು ಮಸ್ತ್ ಬೆಂದಿರುತ್ತೆ, ಒಳಗೆ ಚೀಸ್ ಕೂಡ ಮಸ್ತ್ ಕರಗಿರ್ತೈತಿ. ನೋಡ್ರಿ ನಮ್ಮ ಸೂಪರ್ ಆಗಿರೋ ರ್ಯಾಪ್ ರೆಡಿ ಆಗೈತಿ. ಇದನ್ನು ನಡಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿ ಮಕ್ಕಳಿಗೆ ಕೊಡ್ರಿ, ಭಾರಿ ಟೇಸ್ಟ್ ಆಗಿರ್ತೈತಿ. ನನ್ನ ಮಕ್ಕಳಿಗಂತೂ ಇದು ಭಾರಿ ಇಷ್ಟ. ವಾರಕ್ಕೊಂದ್ಸಲ ಅಂತೂ ನಾನು ಇದನ್ನು ಮಾಡೇ ಬಿಟ್ಟಿರ್ತೀನಿ. ನೀವು ಡೆಫಿನೆಟ್ ಆಗಿ ಈ ಥರ ಹೆಲ್ದಿ ಆಗಿರೋ ವೆಜ್ ರ್ಯಾಪನ್ನು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡ್ರಿ, ಅವ್ರು ಕೂಡ ತುಂಬಾ ಇಷ್ಟಪಡ್ತಾರೆ. ಇದು ಬಿಸಿ ಬಿಸಿ ಆಗಿದ್ರೇ ಒಂದು ಸ್ವಲ್ಪ ಭಾರಿ ಟೇಸ್ಟಿ ಆಗಿರ್ತೈತಿ. ಈಗ ಮಕ್ಕಳಿಗೆ ಕೊಡೋಣಂತ. ನೌ ಇಟ್ಸ್ ಮೈ ಟರ್ನ್ ಟು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ನೀವು ಕೂಡ ಡೆಫಿನೆಟ್ ಆಗಿ ಹೆಲ್ದಿ ಆಗಿರೋ ನಮ್ಮ ಕಡಲೆಕಾಳಿನ ರ್ಯಾಪನ್ನು ಮನೆಯಲ್ಲಿ ಟ್ರೈ ಮಾಡಿರಿ. ಮತ್ತು ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡೋಕ್ಕೆ ಮರಿಬೇಡ್ರಿ. ಇಫ್ ಯು ಲೈಕ್ ದಿಸ್ ರೆಸಿಪಿ ದೆನ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.